ದಾವಣಗೆರೆ ಬಿಜೆಪಿಯಲ್ಲಿ ನಿಲ್ಲದ ಬಣ ಬಡಿದಾಟ, ಬಿಜೆಪಿ ನಾಯಕರ ನಡುವೆ ಮೂಡದ ಒಮ್ಮತ. ದಾವಣಗೆರೆ ಬಿಜೆಪಿಯಲ್ಲಿ ನಿಲ್ಲದ ಬಣ ಬಡಿದಾಟ, ಬಿಜೆಪಿ ನಾಯಕರ ನಡುವೆ ಒಮ್ಮತ ಮೂಡ್ತಾ ಇಲ್ಲ. ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಸಂಧಾನ ಫೇಲ್ ಆಗಿದೆ. ಬಂದ ದಾರಿಗೆ ಸುಂಕವಿಲ್ಲದೆ ಮರಳಿದ ಬಿಜೆಪಿ ಉಸ್ತುವಾರಿ. ಸಂಧಾನ ಯಶಸ್ವಿಯಾಗದೆ ಅಪೂರ್ಣವಾದ ಸಭೆ. ರೇಣುಕಾಚಾರ್ಯ ಮತ್ತು ಸಿದ್ದೇಶ್ವರ ನೇತೃತ್ವದ ಬಣ ಸಂಘರ್ಷ. ಯಾರನ್ನು ಕೇಳಿ ಈಗಲೇ ಟಿಕೆಟ್ ಘೋಷಣೆ ಮಾಡಿದ್ರಿ? ಟಿಕೆಟ್ ಅಂತಿಮಗೊಳಿಸುವ ಬದಲು ಸಮೀಕ್ಷೆ ನಡೆಸಿದೆಯಾ? ಬಿಎಸ್ವೈ ಘೋಷಣೆ ವಾಪಸ್ಗೆ ರೆಬಲ್ ಬಣ ಪಟ್ಟು ಹಿಡಿದಿದೆ. ಇದು ಕೊನೆಗೊಳ್ಳದಿದ್ದರೆ ಪಕ್ಷದ ಸಂಘಟನೆ ಮೇಲೆ ಪರಿಣಾಮ. ಜಿಎಂ ಸಿದ್ದೇಶ್ವರ್ ಬಣ ಕೆರಳಿದ ರೀತಿಗೆ ವಿಜೇಂದ್ರ ತಂಡ ಹೊಡೆದ್ರು. ದಾವಣಗೆರೆಯಲ್ಲಿ ಬಿಜೆಪಿಯ ಬಣ ಬಡಿದಾಟ ಹೆಚ್ಚಾಗ್ತಾ ಇದೆ. ಯಾರನ್ನ ಕೇಳಿ ಯಡಿಯೂರಪ್ಪ ಅವರು ರೇಣುಕಾಚಾರ್ಯ ಅವರ ಹೆಸರು ಘೋಷಣೆ ಮಾಡಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಸಿದ್ದೇಶ್ವರ ಮತ್ತು ರೇಣುಕಾಚಾರ್ಯ ನಡುವೆ ನಡುವೆ ತಿಕ್ಕಾಟಗಳು ಕಿತ್ತಾಟಗಳು ಹೆಚ್ಚಾಗಿ ನಡೆದಿತ್ತು. ಇದರನ್ನ ಹುಷಾರಾಗಿ ನಿಭಾಯಿಸಬೇಕಾದಂತ ಕೆಲಸ. ಬಟ್ ಅಷ್ಟೊಂದು ಹಿರಿಯರು, ಅಷ್ಟೊಂದು ರಾಜಕೀಯ ಅನುಭವ ಉಳ್ಳಂತರು ಯಡಿಯೂರಪ್ಪ ಅವರು ಯಾಕೆ ಇಷ್ಟು ಬೇಗ ಟಿಕೆಟ್ ಘೋಷಣೆಯನ್ನ ಮಾಡಬೇಕಿತ್ತು ಅನ್ನುವಂಥದ್ದು ಇದೀಗ ಒಂದು ವಾದ. ಮತ್ತೊಂದು ಕಡೆ ಸಿದ್ದೇಶ್ವರ ಬಣ ವಿಜೇಂದ್ರಗೆ ತರಾಟೆಗೆ ತೆಗೆದುಕೊಂಡಿದೆ. ಇದು ನಡೀತಾ ಇದ್ದಂತೆ ವಿಜೇಂದ್ರ ಅಲ್ಲಿಂದ ಕಾಲ್ ಕಿತ್ತಿರುವಂಥದ್ದು. ಸಂಧಾನ ಮಾಡೋದಕ್ಕೆ ಅಂತ ಮುಂದಾದ್ರು, ಬಟ್ ಇಲ್ಲಿ ಸಂಧಾನ ಫೇಲ್ ಆಯಿತು. ಈಗಾಗಲೇ ವಿಜೇಂದ್ರ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಈ ಹಿಂದಿನ ಸಹಿತ ಬಾಗಲಕೋಟೆಯಲ್ಲಿ ಟ್ರಿಪ್ ಹೊಡೆದ್ರು. ಅದು ಟ್ರಿಪ್ ಅಂದ್ರೆ ಬಾಗಲಕೋಟೆ ಕ್ಷೇತ್ರದಲ್ಲೂ ಸಹಿತ ಹೇಗಾದ್ರೂ ಮಾಡಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲೇಬೇಕು, ಬೈ ಎಲೆಕ್ಷನ್ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಅದಾದ್ಮೇಲೆ ಇದೀಗ ದಾವಣಗೆರೆ ವಿಚಾರಕ್ಕೆ ಬಂದ್ರು ಸಹಿತ ಅಲ್ಲಿ ಸಿದ್ದೇಶ್ವರ ಮತ್ತು ರೇಣುಕಾಚಾರ್ಯ ನಡುವೆ ಬಣ ಬಡಿದಾಟಗಳು ಏರ್ಪಟ್ಟಿತ್ತು. ಬಟ್ ಇದರ ನಡುವೆ ಯಡಿಯೂರಪ್ಪ ಅವರ ಒಂದು ಹೇಳಿಕೆ ಏನಿದೆ ಅದು ಸಾಕಷ್ಟು ರೀತಿಯಾದಂಥ ಅಲ್ಲಿ ಇರುವಂಥ ಸಿಚುವೇಶನ್ ಅನ್ನೇ ಬದಲಾಯಿಸ್ಬಿಡ್ತು. ಅಂದ್ರೆ ಇಷ್ಟು ಬೇಗ ಇನ್ನೂ 2 ವರ್ಷ ಇರುವಂಥದ್ದು ಎಲೆಕ್ಷನ್, ಬಟ್ ಅದ್ರ ಜೊತೆಗೆ ಇಷ್ಟು ಬೇಗ ಯಾಕೆ ಟಿಕೆಟ್ ಘೋಷಣೆ ಮಾಡಬೇಕಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆರಳಿರುವಂಥದ್ದು ಸಿದ್ದೇಶ್ವರ ಬಣ. ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಇದರ ಸಂಧಾನಕ್ಕೆ ಮುಂದಾದ್ರು, ಆದ್ರೆ ಸಂಧಾನ ಅಲ್ಲಿ ವರ್ಕೌಟ್ ಆಗ್ಲಿಲ್ಲ. ನೋಡಿ, ಒಂದು ಪಕ್ಷದಲ್ಲಿ ನಾವು ಈಗ ಗಮನಿಸಿ ನೋಡಿದ ಹಾಗೆ ಬಣ ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ರೀತಿಯಾದಂಥ ಒಂದು ಆದ್ರೆ ನೇರವಾಗಿ ಇಲ್ಲೆಲ್ಲ ಮಾತಾಡ್ತೀನಿ ಅಂತ ರಾಜಕೀಯದಲ್ಲಿ ಆಗೋದಿಲ್ಲ. ಯಾಕಂದ್ರೆ ಈಗ ಹಿರಿಯರು ರಾಜಕೀಯದಲ್ಲಿ ಸಾಕಷ್ಟು ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಪಡೆದಂಥವ್ರು ಯಡಿಯೂರಪ್ಪ ಅವರು. ಬಟ್ ಅಲ್ಲಿ ಆ ಘೋಷಣೆ ಬೇಕಿತ್ತ, ಅನಿವಾರ್ಯ ಇತ್ತ ಅನ್ನುವಂಥ ಪ್ರಶ್ನೆ ಒಂದ್ ಕಡೆ ಮೂಡ್ತಾ ಇದೆ. ಸೊ ಹೀಗಾಗಿ ಹೈಕಮಾಂಡ್ ಸಹಿತ ಸಿಟ್ಟಾಗಿದೆ ಯಡಿಯೂರಪ್ಪ ಅವ್ರ ಮೇಲೆ ಅನ್ನುವಂಥ ಒಂದಿಷ್ಟು ವಿಚಾರ. ಬಟ್ ಈ ಬಣ ಬಡಿದಾಟ ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾವ ಮಟ್ಟಿಗೆ ತಾರಕಕ್ಕೆ ಇರುತ್ತೋ ಕಾದ್ ನೋಡ್ಬೇಕು.